ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ನನ್ನ ಒಲಿದಂತೆ ಹಾಡುವೆ ಅಂಕಣದಲ್ಲಿ ಇವತ್ತು ಫಾರ್ ಎ ಚೇಂಜ್ ನಿಮ್ಮ ಜೊತೆ ನನ್ನ ಕತೆ ಮುಂದುವರಿಲಿಕ್ಕಿದೆ. ಎಲ್ಲ ವೀಕ್ಷಕ ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಲ್ಯ ಅಂತ ಹೇಳೋದು ಭಾಳ ಮಧುರ. ಎಲ್ಲರಿಗೂ ಅಷ್ಟೆ, ತಮ್ಮ ಬಾಲ್ಯವನ್ನು ನೆನಪಿಸ್ಕೊಂಡ್ರೆ ರೋಮಾಂಚನ, ಖುಷಿ, ಈ ಸಂಭ್ರಮ ಅದು ಬೇರೆಯೇ. ಹಾಗಾಗಿ ನಾನಿವತ್ತು ಈ ವರ್ಷ ಏನು ಈ ಬೇಸಿಗೆ ರಜೆ ಪ್ರಾರಂಭ ಆಗಿದೆ, ಈ ದಿನಗಳಲ್ಲಿ ಕೆಲವು ಪಾಲಕರೆಲ್ಲ ನಮಗೆ ಭೇಟಿಯಾಗ್ತಾ ನಾವೆಲ್ಲ ಚರ್ಚೆ ಮಾಡ್ತಾ ಸಾಮಾನ್ಯವಾಗಿ ನಮ್ಮ ಎದುರುಗಡೆ ಬರ್ತಾ ಇರುವಂಥ ಹಲವು ವಿಚಾರಗಳಲ್ಲಿ ಮಕ್ಕಳನ್ನು ನಿಭಾಯಿಸೋದು ಕಷ್ಟ, ಈ ಮಕ್ಕಳಿಗೆ ಮೊಬೈಲ್ ಮತ್ತು ಟಿ ವಿ ಬಿಟ್ಟರೆ ಲೋಕ ಇಲ್ಲ, ಹಾಗೆಯೇ ಮಕ್ಕಳ ಬಗ್ಗೆ ಭಾಳ ತಕರಾರುಗಳು. ಹಾಗಾಗಿ ಯಾಕೆ ಇಂಥ ಪರಿಸ್ಥಿತಿ? ಮಕ್ಕಳನ್ನು ನಾವು ಮಕ್ಕಳಾಗಿ ನೋಡಬೇಕು ಒಂದು. ಎರಡನೇದು, ಈ ಬಾಲ್ಯ ಮತ್ತೆ ಬರಲಿಕ್ಕಿಲ್ಲ. ಮೊಬೈಲ್ಗಳಲ್ಲೋ ಟಿ ವಿಯಲ್ಲೋ ಅಥವಾ ಬೇರೆ ಯಾವುದೋ ಚಟುವಟಿಕೆಯಲ್ಲಿ ಕಳೆದು ಹೋಗಿಬಿಟ್ರೆ ಅವರಿಗೆ ಒಂದು ಅದ್ಭುತವಾದಂಥ ಒಂದು ಬಾಲ್ಯದ ಅನುಭವ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ನಾವೆಲ್ಲ ಹಳ್ಳಿಗಾಡಿನಲ್ಲಿ ಬೆಳೆದಿರುವಂಥವ್ರು. ನಮಗೆ ಎಕ್ಸಾಮ್ ಮುಗಿತಾ ಇದೆ ಅಂತಂದರೆ ಏನೋ ಒಂದು ಸಂಭ್ರಮ. ಇದ್ದಿರೋ ಪುಸ್ತಕ ಪಟ್ಟಿ ಇವುಗಳನ್ನೆಲ್ಲ ಬೇಸಾಡಿ ಹಬ್ಬ ನಮಗೆ ಸ್ವಾತಂತ್ರ್ಯ ಸಿಕ್ಕೋಯ್ತು ಅನ್ನೋ ಥರ. ಸಿಗ್ತಿದ್ದಿದ್ದು 2 ತಿಂಗಳು ರಜೆ, ಬಟ್ ಆ ಎಕ್ಸಾಮ್ ಟೆನ್ಷನ್ನಿಂದ ಮುಕ್ತ ಆಗಿ ರಜೆಗೆ ಒಡ್ಡುಕೊಳ್ಳೋದಿತ್ತಲ್ಲ, ಅದನ್ನು ನಮಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಬಾಲ್ಯ ಅನ್ನೋದು ಭಾಳ ಮಧುರವಾಗಿರಬೇಕು. ಮಕ್ಕಳು ಬಾಲ್ಯವನ್ನು ನಿರಂತರವಾಗಿ ತಮ್ಮ ಜೀವನದುದ್ದಕ್ಕೂ ನೆನೆಸ್ಕೊಳ್ಬೇಕಿದ್ರೆ ಅವರಿಗೆ ಬಾಲ್ಯದ ನಿಜವಾದ ನೈಜ ವೈಶಿಷ್ಟ್ಯ ಏನಿದೆ ಅದು ಪರಿಚಯ ಆಗಬೇಕಾಗುತ್ತೆ. ಹಾಗಾಗಿ ಬಹುಶಃ ಫಾರ್ಚುನೇಟ್ಲಿ ನಾವೆಲ್ಲ ಅದೃಷ್ಟವಂತರು. ಯಾಕಂತಂದರೆ ನಮ್ಮ ಕಾಲದಲ್ಲಿ ಟಿ ವಿಗಳ ಪ್ರಭಾವ ಇದ್ದಿಲ್ಲ, ಮೊಬೈಲ್ ಅಂತೂ ಇದ್ದೇ ಇಲ್ಲ. ಆಮೇಲೆ ಪಾಲಕರಿಗೆ ಕೂಡ ಈಗೆಲ್ಲ ಏನು ನಮ್ಮ ಮಕ್ಕಳಿಗೆ ಡೂ ಆ್ಯಂಡ್ ಡೋಂಟ್ಸ್ ಅಂದರೆ ಮಾಡು ಮತ್ತು ಮಾಡದೇ ಇರು ಅಂತ ಹೇಳೋದೇನಿದೆಯಲ್ಲ, ಡೂ ಆ್ಯಂಡ್ ಡು ನಾಟ್ ಅಂತ ನಾವು ಪದೇ ಪದೇ ಅದನ್ನೇ ಹೇಳ್ತಿರ್ತೀವಿ. ಇದು ಮಾಡಬೇಕಪ್ಪ, ಇದು ಮಾಡಬಾರ್ದಪ್ಪ, ಇದು ಮಾಡಬೇಕಪ್ಪ, ಇದು ಮಾಡಬಾರ್ದಪ್ಪ ಅಂತ ನಮ್ಮ ಪಾಲಕರು ನಮಗೆ ಹೇಳ್ತಾ ಇದ್ದರು. ಆದರೆ ನಮ್ಮ ಪಾಲಕರು ನಮಗೆ ನಿರ್ಬಂಧ ಮಾಡ್ತಾ ಇರಲಿಲ್ಲ. ಅಂದರೆ ನಾವು ಭಾಳ ಮುಕ್ತರಾಗಿದ್ವಿ, ಎಲ್ಲಿ ಬೇಕಲ್ಲಿ ವಿವರಿಸ್ಲಿಕ್ಕೆಲ್ಲ ಅವಕಾಶ ಇತ್ತು. ಸೊ ನಾನು ನನ್ನ ಕನಸು ಮನಸ್ಸು ಎಲ್ಲ ಸಂದರ್ಭಗಳಲ್ಲಿ ನಾನು ಕೋಲ್ಸಿರ್ಸಿಯನ್ನು ನೆನಪಿಸ್ಕೊಳ್ತೇನೆ. ಕೋಲ್ಸಿರ್ಸಿ ಅನ್ನುವಂಥ ಒಂದು ಜಗತ್ತೇನಿದೆ, ಅಲ್ಲಿ ಬರುವಂತಹ ಭಾಳಷ್ಟು ಪಾತ್ರಗಳು ಅವುಗಳೆಲ್ಲ ನಮ್ಮ ಕಣ್ಣೆದುರುಗಡೆ ಈಗಲೂ ಪಾಸಾದಾಗೆ ಕಾಣ್ತಾ ಇದ್ದಾವೆ. ಸೊ ಈ ಕೋಲ್ಸಿರ್ಸಿ ಬಗ್ಗೆ ಒಂದು ದೊಡ್ಡ ಕಥೆಯನ್ನೇ ಹೇಳ್ಬಿಡ್ಬೋದು. ಆದರೆ ನಾನಿವತ್ತು ಬಾಲ್ಯದ ವಿಚಾರಕ್ಕೆ ಮಾತಾಡ್ತಾ ಇರೋದರಿಂದ ನಮ್ಮಲ್ಲಿ ನಮ್ಮದೇ ಸ್ನೇಹಿತ ವಲಯದಲ್ಲಿ ಒಬ್ಬ ಹಿರಿಯ, ನಮಗಿಂತ ಒಂದು 2-3 ವರ್ಷಕ್ಕೆ ಸ್ವಲ್ಪ ದೊಡ್ಡ ಇರುವಂಥ ಒಬ್ಬ ವ್ಯಕ್ತಿ ಇದ್ದ. ಪಾಪ ಆತನ ಹೆಸರು ಹೇಳಬಾರ್ದು, ಯಾಕಂದರೆ ಈ ಬಾಲ್ಯದ ಅನುಭವಗಳೆಲ್ಲ ಇರ್ತಾವೆಲ್ಲ, ಬಾಲ್ಯದ ಚೇಷ್ಟೆಗಳು, ಬಾಲ್ಯದ ತಪ್ಪುಗಳು, ಇವುಗಳೆಲ್ಲ ಪಾಪ ಈಗ ಅವರಿಗೆ ನೆನಪು ಮಾಡಿದರೂ ಕೂಡ ಒಂಥರ ಮುಜುಗರ ಆಗುತ್ತೆ. ಹಾಗಾಗಿ ಅವರ ಹೆಸರು ಬೇಡ. ಆತ ನಮಗೆ ದೊಡ್ಡಣ್ಣನ ಥರ ಇದ್ದ. ನಾವೆಲ್ಲ ಈ ಶಾಲೆ ಮುಗಿದ ನಂತರ ಒಂದು ಥರ ಏನು ಬೀದಿಗೆ ಬಿಟ್ಟ ಮಕ್ಕಳ ಥರ ಇರ್ತಾಯಿದ್ವಿ. ಮೀನು ಹಿಡಿಲಿಕ್ಕೆ ಹೋಗೋದೇನು, ಮಾವಿನ ಕಾಯಿ ಕೊಯ್ಲಿಕ್ಕೆ ಹೋಗೋದೇನು, ಮಾವಿನ ಹಣ್ಣು ಕೊಯ್ಲಿಕ್ಕೆ ಹೋಗೋದೇನು, ಬೇರೆ ಬೇರೆ ಈಗ ದೊಡ್ಡವರೆಲ್ಲ ಏನೇನು ವ್ಯವಹಾರಗಳನ್ನು ಮಾಡ್ತಾರಲ್ಲ ಅಂಥ ಬಹುತೇಕ ಮಕ್ಕಳು ಮಾಡಬಹುದಾದಂಥ ಎಲ್ಲ ಇಂಥ ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ. ಒಂದು ಸಾರಿ ಏನಾಯಿತು, ನನ್ನ ತಂದೆಯವರು ಆಗೆಲ್ಲ ಏನಾಗಿದ್ರೆ ನಮಗೆ ಯಾರೋ ಒಬ್ಬರು ಕೂಲಿಗಳು ಕೆಲಸಕ್ಕೆ ಬರ್ತಾರೆ, ನಾವು ಅವರಿಗೆ ಹೂಡುವ ಕೆಲಸವನ್ನು ಮಾಡಿಕೊಡ್ಬೇಕು. ಅಂದರೆ ಈ ಉಳುಮೆ ಮಾಡಬೇಕಿದ್ರೆ ನೇಗಿಲಿನಿಂದ ಭೂಮಿಯನ್ನು ಹೂಳಿ ಅದನ್ನು ಸಮತಟ್ಟು ಮಾಡಬೇಕಾಗ್ತದೆ. ಆನಂತರ ಈ ಬೀಜ ಹಾಕುವಂಥ ಪ್ರಕ್ರಿಯೆ ಅಂತಂದರೆ ನಾವು ಬಿತ್ತನೆ ಕ್ರಿಯೆ ಅಂತ ಹೇಳ್ತೀವಿ. ಈಗ ಬಿತ್ತನೆ ಕ್ರಿಯೆ ಇಲ್ಲ, ಈಗೆಲ್ಲ ನಾಟಿ ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲ ಪ್ರಕ್ರಿಯೆಗಳನ್ನು ಬೇಸಿಗೆ ಕಾಲಾವಧಿಯಲ್ಲಿ ಪ್ರಾರಂಭ ಮಾಡ್ತಾಯಿದ್ರು. ಈಗ ನನಗೆ ನೆನಪಿರೋ ಹಾಗೆ ನಾವು ಕೋಲ್ಸಿರ್ಸಿಯಿಂದ ಕುಣಿಜಿ ಅಂತ ಒಂದು ಊರಿದೆ, ಅಲ್ಲೊಂದು ಹೊಳೆ ಇದೆ. ಆ ಹೊಳೆಗೆ ನಾವು ದನಕರುಗಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಅವಕ್ಕೆ ನೀರು ಕುಡಿಸೋದು, ಅವುಗಳ ಮೈ ತೊಳೆಯೋದು, ಇಂಥವೆಲ್ಲ ಕೆಲಸಗಳನ್ನು ಮಾಡ್ತಾಯಿದ್ವಿ. ಹೀಗೆ ನಾವು ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ದಿವಸ ಅಲ್ಲಿ ನಮ್ಮ ತಂದೆಯವರು ಬೇರೆಯವ್ರ ಮನೆಗೆ ಕೂಡಲಿಕ್ಕೆ ಹೋಗಿದ್ದಾಗ ಅವರಲ್ಲಿದ್ದಿರ್ತಾರೆ, ನಾನು ಅವ್ರ ಜೊತೆಗೆ ಹೋಗಿರ್ತೀನಿ. ಕಡೆಗೆ ಈ ನಮ್ಮ ಕಪಿಸೇನೆ ಇದೆಯಲ್ಲ, ಈ ಸ್ನೇಹಿತರಲ್ಲ, ಇವರೆಲ್ಲ ಮೀನು ಹಿಡಿಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ.
ನಾವೆಲ್ಲ ಸೇರಿ ಅಲ್ಲಿರೋ ಮಾವಿನ ಮರದಲ್ಲೆಲ್ಲ ಮಾವಿನಕಾಯಿಗಳನ್ನು ಕಿತ್ತು ತಿಂದು ಆ ನಂತರ ಮೀನು ಹಿಡಿಯುವಂತಹ ಒಂದು ಭಾಳ ವೈಶಿಷ್ಟ್ಯಮಯ ಪ್ರಕ್ರಿಯೆದು. ಏನಂತಂದರೆ ಕೆಲವೊಬ್ಬರು ಈ ಅಂಟುವಾಳದ ಕಾಯಿಗಳನ್ನು, ಆಮೇಲೆ ನಮ್ಮಲ್ಲಿ ಹೌಗಾಯಿ ಅಂತ ಅಂದರೆ ವಿಷಪೂರಿತ ಇರುವಂತಹ ಕಾಯಿಗಳನ್ನು ನೀರಿನಲ್ಲಿ ಹಾಕಿ ಅಂದರೆ ಸಿಂಪಡಣೆ ಮಾಡಿ ಆ ಮೀನುಗಳು ಆ ವಿಷವನ್ನು ಕುಡಿದ ನಂತರ ಏನು ತೇಲ್ತಾ ಇರ್ತಾವಲ್ಲ ಅವುಗಳನ್ನು ಎತ್ಕೊಳ್ಳೋದು ಒಂದು ಪ್ರಕ್ರಿಯೆ. ಆಮೇಲೆ ಇನ್ನೊಂದೇನಂತಂದರೆ ಈ ಸಣ್ಣ ತೊರೆಗಳಲ್ಲಿ ಅಲ್ಲಲ್ಲಿ ಕಟ್ಟುಗಳನ್ನು ಹಾಕಿ ಆ ನೀರನ್ನು ಪೂರ್ತಿ ಸೋಯ್ದು ಅಂದರೆ ಅದನ್ನು ಪೂರ್ತಿ ಬರಿದು ಮಾಡಿ ಅದು ನೆಲ ಡ್ರೈ ಆದಮೇಲೆ ಸೊ ಅಲ್ಲಿ ಏನು ಮೀನು ಉಳ್ಕೊಳ್ತದಲ್ಲ ಈ ನೀರಿನಲ್ಲಿ ಉಳಿಯುವಂಥ ಮೀನನ್ನು ನಾವು ನೀರನ್ನು ಬರಿದು ಮಾಡಬೇಕಾದ್ರೆ ಎತ್ತಲಿಕ್ಕಾಗೋದಿಲ್ಲ, ಯಾಕಂದರೆ ಅದು ಸರಿತಾ ಸರಿತಾ ಒಂದು ಹಂತಕ್ಕೆ ಹಿಂದೆ ಸರಿದು ಬಿಡ್ತದೆ. ಸೊ ನೀರು ಖಾಲಿ ಆಗ್ತಾ ಮೀನು ಮಾತ್ರ ಸಿಗ್ತದೆ. ಸೊ ಆ ಮೀನುಗಳನ್ನು ಹಿಡಿಯುವಂಥ ಕೆಲಸವನ್ನೆಲ್ಲ ಮಾಡ್ತಾಯಿದ್ವಿ. ಕೆಲವು ಸಾರಿ ಮೀನುಗಳು ಸಿಕ್ಕಿದ್ದಿದೆ, ಕೆಲವು ಸಾರಿ ಮೀನುಗಳು ಸಿಗದೇ ಇರೋದಿದೆ. ಒಂದು ಸಾರಿ ಏನಾಯಿತು, ಭಾಳ ಹೊತ್ತು ತನಕ ಪರಿಶ್ರಮ ಮಾಡಿದ್ವಿ ನಾವು, ನಮಗೆ ಮೀನು ಸಿಕ್ಕಿಲ್ಲ, ಏನಿಲ್ಲ, ಊಟಕ್ಕೆ ಬೇರೆ ತೊಗೊಂಡು ಹೋಗಿದ್ದಿಲ್ಲ, ತುಂಬ ಹಸಿವೆ ಆಗಿದೆ, ನಡಿಲಿಕ್ಕೆ ಕಷ್ಟ, ಮೇಲಿಂದ ಬೇಸರ, ಅಳುವುದೊಂದು ಬಾಕಿ. ಅಂದರೆ ಈ ನಮ್ಮ ಚಟುವಟಿಕೆ, ನಮ್ಮ ಹವ್ಯಾಸಗಳು ಹೇಗಿರ್ತಾವಂದರೆ ನಾವು ಆ ಸಣ್ಣ ವಯಸ್ಸಿನಲ್ಲಿ ಅಷ್ಟು ದೊಡ್ಡ ರಿಸ್ಕನ್ನು ತಗೊಂಡು ಅಂಥವೆಲ್ಲ ಮಜಾ ಅನ್ನುವಂತಹ ಕೆಲಸಗಳನ್ನು ಮಾಡ್ತಾಯಿದ್ವಿ. ಬಟ್ ಈಗಾದರೆ ಅದು ಸಾಧ್ಯ ಇಲ್ಲ, ಯಾಕಂತಂದರೆ ಈಗಿನ ಮಕ್ಕಳಿಗೆ ಅವೆಲ್ಲ ಆಗೋದಿಲ್ಲ. ಹಾಗೆಯೇ ನಮ್ಮ ಊರಿನಲ್ಲಿ ಈ ಹಲಸಿನ ಮರ, ಆಮೇಲೆ ಮಾವಿನ ಮರಗಳು, ಆನಂತರ ನಮ್ಮ ಗೇರು ಹಣ್ಣು ಇವುಗಳೆಲ್ಲ ಬಿಡ್ತಾ ಇರುವಂಥ ಕಾಲ ನಮ್ಮ ರಜಾ ಅವಧಿ. ಅವೆಲ್ಲ ಬಿಡ್ತಾವಂತಲೇ ನಮಗೆ ರಜೆ ಕೊಡ್ತಿದ್ರು ಅಥವಾ ರಜೆ ಕೊಟ್ಟಿದ್ದಾರಂಥವೆಲ್ಲ ಬಿಡ್ತಿದ್ವು ಏನೋ ಗೊತ್ತಿಲ್ಲ. ಅದೊಂಥರ ನಮ್ಮ ಬಾದರಾಯಣ ಸಂಬಂಧ. ನಾವು ನಮ್ಮ ಊರಿನಲ್ಲಿ ಭಾಳಷ್ಟು ಮನೆಗಳು, ಭಾಳಷ್ಟು ಹುಡುಗರು, ಅಲ್ಲಿ ಬೇರೆ 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 ತಂಡಗಳು, ನಮ್ಮದೇ ಕುಟುಂಬದ ಮತ್ತು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುವಂಥ ಕೆಲವೊಬ್ಬರೆಲ್ಲ ಸೇರಿಕೊಂಡು ಒಂದು 8-10 ಜನರು ನಾವು ಬೆಳಗ್ಗೆ ಸಮಯ 9 ಗಂಟೆಗೆ ಮನೆಯಿಂದ ಹೊರಟ್ರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಸೇರಿದ್ವಿ, ಇಲ್ಲಾದರೆ ಇಲ್ಲ. ಸಾಯಂಕಾಲ 5 ಗಂಟೆವರೆಗೂ ನಮ್ಮ ಕಪಿಚೇಷ್ಟೆ, ಓಡಾಟ ಇವೆಲ್ಲ ನಡೀತಾ ಇತ್ತು. ಸೊ ಈ ಮಧ್ಯದಲ್ಲಿ ನಮ್ಮ ಊರಿನಲ್ಲಿ ಈ ಗೌಡರ ಕೇರಿ ಅಂತ ಒಂದಿದೆ. ಅಂದರೆ ಈ ಲಿಂಗಾಯತರ ಮನೆಗಳು, ಅವರಿಗೆಲ್ಲ ಸ್ವಲ್ಪ ಜಮೀನು ಜಾಸ್ತಿ, ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಅವರಿಗೆ ಸ್ವಲ್ಪ ಜಮೀನು ಜಾಸ್ತಿ. ಅವ್ರ ಮನೆಗಳಲ್ಲಿ ನಮ್ಮ ಇತರೆ ವರ್ಗದ ಜನಗಳೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಹೀಗೆಲ್ಲ ಇರ್ತದೆ. ಸೊ ಅವರೊಂಥರ ಸಾಮ್ರಾಜ್ಯದವರಿದ್ದಂಗೆ. ಸಡನ್ಲಿ ನಮ್ಮ ಮನೆಯ ಪಕ್ಕದ ಸ್ವಲ್ಪ ದೂರದಲ್ಲಿ, ಒಂದು 100 ಮೀಟ್ರ್ ದೂರದಲ್ಲಿ ಅವರ ಕೆಲವು ಹಿತ್ತಲುಗಳಿದ್ದವು. ಆ ಹಿತ್ತಲುಗಳಲ್ಲಿ ಹಿತ್ತಲು ತುಂಬ ಗೇರು ಗಿಡಗಳು, ಆನಂತರ ಮಾವಿನ ಗಿಡಗಳು ಮತ್ತು ಹಲಸಿನ ಗಿಡಗಳು. ಅಲ್ಲಿ ಅವರು ಈ ವೈವಿಧ್ಯಮಯವಾದಂಥ ಹಲಸಿನ ಮರಗಳನ್ನೆಲ್ಲ ತಂದು ಸಾಕಿದ್ರು. ಸೊ ಆ ಹಣ್ಣುಗಳನ್ನು ನಾವು ಕಿತ್ಕೊಂಬರ್ಬೇಕು. ಹೇಗೆ ಅಂತಂದರೆ ಮಧ್ಯಾಹ್ನ, ಈಗ ಅವರೆಲ್ಲ ಕೃಷಿಕರಿರೋದ್ರಿಂದ ಸಹಜವಾಗಿ ಬ್ಯುಸಿ ಇರ್ತಾರೆ, ಕೆಲಸದಲ್ಲಿ ಇರ್ತಾರೆ. ನಾವು ಏನು ಮಾಡ್ತಿದ್ವಿ, ಇವರು ಮಧ್ಯಾಹ್ನ 1 ಗಂಟೆ ನಂತರ 1ರಿಂದ ಸುಮಾರು 3 ಗಂಟೆವರೆಗೆ ಇವರು ಊಟಕ್ಕೆ ಹೋಗಿರ್ತಾರೆ, ಅಲ್ಲಿ ಯಾರೂ ನಮ್ಮನ್ನು ಗಮನಿಸೋದಿಲ್ಲ ಅಂತ ಹೇಳ್ಕೊಂಡು ಆ ಟೈಮ್ನಲ್ಲಿ ಹೋಗಿ ಹಲಸಿನಕಾಯಿಯನ್ನು ಕಿತ್ಕೊಂಬರುವಂಥದ್ದು, ಹಲಸಿನ ಹಣ್ಣನ್ನು ಕಿತ್ಕೊಂಬರುವಂಥದ್ದು, ಗೇರು ಹಣ್ಣನ್ನು. ಆ್ಯಕ್ಚುಲಿ ಗೇರಿನ ಬೀಜ ಇರುತ್ತಲ್ಲ, ಗೇರು ಪೀಠ, ಆ ಪೀಠಕ್ಕೆ ಮಾರಾಟದ ಬೆಲೆ ಇದೆ, ಈ ಹಣ್ಣುಗಳಿಗಿಲ್ಲ. ಗೋವಾದಲ್ಲಿದೆ ಅಂತೆ, ಬಟ್ ಕರ್ನಾಟಕದಲ್ಲಿ ಗೇರು ಹಣ್ಣುಗಳಿಗೆ ಬೆಲೆ ಇಲ್ಲ. ಬಟ್ ನಮಗೆ ತುಂಟಾಟ ಅದು, ನಾವು ಆ ಹಣ್ಣನ್ನು ತಿನ್ನಬೇಕು ಅನ್ನೋ ಕಾರಣಕ್ಕೆ, ಅಥವಾ ಈ ಕದ್ದ ಹಣ್ಣಿನ ರುಚಿ ಏನಿದೆಯಲ್ಲ ಆ ರುಚಿ ಸಹಜವಾಗಿ ಕೊಟ್ಟಂಥದ್ದು, ಖರೀದಿಸಿರುವಂಥದ್ದು, ತಂದಂಥದ್ರಲ್ಲಿ ಇರೋದಿಲ್ಲ ಅನ್ನುವಂಥ ನಮ್ಮದೊಂದು ಪ್ರಬಲ ನಂಬಿಕೆ. ಹಾಗಾಗಿ ನಾವು ಅವರು ಊಟಕ್ಕೆ ಹೋದ ಸಮಯದಲ್ಲಿ ಮಧ್ಯಾಹ್ನದಲ್ಲಿ ಹಲಸಿನ ಮರವನ್ನು ಹತ್ತಿ ಹಲಸಿನ ಹಣ್ಣನ್ನು ಇಳಿಸ್ತಿದ್ವಿ, ಹಲಸಿನ ಕಾಯಿಯನ್ನು ಕೆಡವುತ್ತಿದ್ವಿ. ಅದು ಶಬ್ದ ಗೊತ್ತಾಗಬಾರ್ದು, ಆ ಸೌಂಡಿಗೆ ಅವ್ರ ಮನೆಯವರು ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಭಾಳ ಯಾಂತ್ರಿಕವಾಗಿ ಒಂದು ಹಗ್ಗದಿಂದ ಹಲಸಿನಕಾಯಿಯನ್ನು ಇಳಿಸುವಂಥದ್ದು. ಇಲ್ಲಾದರೆ ಸ್ವಲ್ಪ ದರಕಲುಗಳನ್ನು, ಈ ಮರದ ಎಲೆಗಳಿರುತ್ತಲ್ಲ ಇವನ್ನೆಲ್ಲ ಸಂಗ್ರಹಿಸಿ ಅದರ ಮೇಲೆ ಹಲಸಿನಕಾಯಿ ಬೀಳೋ ಹಾಗೆ ಕೆಡುವಂಥದ್ದು. ಆಮೇಲೆ ಈ ಬೇಸಿಗೆ ಅವಧಿಯಲ್ಲಿ ನಮ್ಮಲ್ಲಿ ದರಕಲು ಅಥವಾ ಈ ಏನು ಎಲೆಗಳನ್ನು, ಮರದ ಎಲೆಗಳನ್ನೆಲ್ಲ ಒಟ್ಟುಗೂಡಿಸಿ ಅದನ್ನು ವ್ಯವಸಾಯಕ್ಕೆ, ಗೊಬ್ಬರಕ್ಕೆ, ಕೃಷಿಗೆ ಬಳಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಇದೆ. ಅವರೇನು ಮಾಡ್ತಿದ್ರು, ಎಲ್ಲ ಏನು ಮರಗಳಿರ್ತದಲ್ಲ, ವಿಶೇಷವಾಗಿ ಗೇರು ಹಣ್ಣಿನ ಮರದ ಕೆಳಗಡೆ ದೊಡ್ಡ ಗುಡ್ಡೆಯನ್ನು ಮಾಡಿರ್ತಿದ್ರು. ಆ ಗುಡ್ಡೆಯನ್ನು ಮಾಡಿ ಒಂದು ಇದು ಗೇರು ಹಣ್ಣು ಬಿದ್ದರೆ ಗೊತ್ತಾಗ್ತದೆ, ಆ ಗುಡ್ಡೆಗಳು ನಮಗೆ ಅಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಿತ್ತು.
ಆಮೇಲೆ ಆ ಹಣ್ಣುಗಳನ್ನು ಕೀಳಲಿಕ್ಕೆ, ಈಗ ಮರ ಗೇರು ಮರ ಭಾಳ ಹತ್ರ ಇರಲ್ಲ, ಕೆಲವು ಮರ ಇರುತ್ತೆ, ಬಟ್ ಭಾಳ ಮರಗಳು ಬುಷ್ಗಳ ಥರ ನಮ್ಮ ಒಟ್ಟಿಗಳ ಥರ ಇದ್ದಿರುತ್ತೆ. ಅಲ್ಲೆಲ್ಲ ನಿಂತ್ಕೊಂಡು ಈ ಗೇರು ಹಣ್ಣನ್ನು ಕೀಳುವಂಥದ್ದು, ಸಾಧ್ಯವಾದರೆ ಮಾವಿನ ಹಣ್ಣನ್ನು ಕೀಳುವಂಥದ್ದು. ಆಮೇಲೆ ಈ ತೋತಾಪುರಿ ಅದೆಲ್ಲ ಇರುತ್ತಲ್ಲ, ಆ ಕಾಲದಲ್ಲಿ ಭಾಳ ಅಪರೂಪ ನಮ್ಮ ಊರಿನಲ್ಲೆಲ್ಲ ಇದ್ದಿದ್ದು. ಬಟ್ ಇವ್ರ ಕಂಪೌಂಡ್ಗಳಲ್ಲಿ ಈ ಸರೌಂಡಿಂಗ್ಗಳಲ್ಲೆಲ್ಲ ಇರ್ತಾಯಿತ್ತು. ಆ ತೋತಾಪುರಿ ಕಾಯಿಗಳನ್ನು ಕೊಯ್ಯುವಂಥದ್ದು. ಆಮೇಲೆ ಮಾವಿನ ಹಣ್ಣು ಆಗುವಂಥ ಸೀಸನ್ನಲ್ಲಿ ಬಿದ್ದಂಥ ಮಾವಿನ ಹಣ್ಣನ್ನು ಕದಿಯುವಂಥದ್ದು. ಹೀಗೆ ನಮ್ಮ ಬಾಲ್ಯ ಅಂತಂದರೆ, ಈ ಕದಿಯೋದಂತಂದರೆ ಅಂದರೆ ಕಳ್ಳತನ ಮಾಡುವಂಥದ್ರೆ ಅದು ಇಂಟೆನ್ಷನಲಿ ಕಳ್ಳತನ ಅಲ್ಲ, ಅದೊಂಥರ ಮೋಚು. ಅದು ಅಂದರೆ ಅಲ್ಲಿ ಇಂಟೆನ್ಷನಲಿ ಅಲ್ಲಿ ಹೋಗಿ ಕದಿಲೇಬೇಕು ಅಥವಾ ಅದರಿಂದ ನಾನು ಪ್ರಾಫಿಟ್ ಮಾಡ್ಕೊ ಆ ಥರ ಇಲ್ಲ. ನಾವೆಲ್ಲ ಸ್ನೇಹಿತರು ಸೇರ್ತಿದ್ವಿ, ಏನೋ ಒಂದು ಕಪಿಚೇಷ್ಟೆ ಮಾಡಬೇಕು, ಕುಚೇಷ್ಟೆ ಮಾಡಬೇಕು, ತಮಾಷೆ ಮಾಡಬೇಕು. ಜೊತೆಗೆ ಈಗ ಇಡೀ ದಿನಗಟ್ಟಲೆ ಅಲಿತಾ ಇರುವಂತಹ ನಮ್ಮ ಬಾಲ್ಯದಲ್ಲಿ ನಾವು ಇಡೀ ದಿನಗಟ್ಟಲೆ ಅಲಿತಾ ಇರ್ತಿದ್ವಿ. ಸೊ ಫುಡ್ಡು ಬೇಕಾಗುತ್ತಲ್ಲ, ಮನೆಯಲ್ಲಿ ಪದೇ ಪದೇ ಮನೆಗೆ ಬಂದು ಹೋದರೆ ಮನೆಯವರು ಮತ್ತೆ ವಾಪಸ್ ಹೋಗಲಿಕ್ಕೆ ಕೊಡೋದಿಲ್ಲ, ಅಥವಾ ಊಟಕ್ಕೆ ಬಂದರೆ ಕೆಲವು ಸಮಯ ಹಾಳಾಗ್ತದೆ. ಇಷ್ಟು ನಮಗೆ ಆಗ ಸಮಯ ಪ್ರಜ್ಞೆ ಹೇಗಿತ್ತಂದರೆ, ನಮ್ಮ ಅನುಕೂಲಕ್ಕೆ, ನಮ್ಮ ಎಂಜಾಯ್ಮೆಂಟ್ಗೆ, ನಮ್ಮ ಸಾಹಸಗಳಿಗೆ ಅಡ್ಡಿಯಾಗಿ, ಅಂದರೆ ಈ ಸಮಯ ಅಡ್ಡಿಯಾಗ್ತಂದರೆ ನಾವು ಅದನ್ನು ಎಷ್ಟು ಸದ್ಬಳಕೆ ಮಾಡಬೇಕು, ಉಳಿಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಮನೆಗೆ ಹೋಗೋದನ್ನು ಅವಾಯ್ಡ್ ಮಾಡ್ತಿದ್ವಿ, ಸ್ನೇಹಿತರ ಮನೆಗೆ ಹೋಗೋದನ್ನು ಅವಾಯ್ಡ್ ಮಾಡ್ತಿದ್ವಿ. ಎಲ್ಲೋ ಸೇರಿಕೊಂಡು ಐಡಲ್ಲಾಗಿ ಕೂತ್ಕೊಳ್ಳುವಂತಹ ಎಲ್ಲ ಪ್ರಸಂಗಗಳನ್ನು ಅವಾಯ್ಡ್ ಮಾಡ್ತಿದ್ವಿ. ನಾವೆಲ್ಲ ಸೇರಿದ್ವಿ ಅಂತಂದರೆ ಏನಾದರೂ ಒಂದು ಆಗಬೇಕಲ್ಲಿ. ಲಾಸ್ಟ್ ಏನಿಲ್ಲ ಅಂತಂದರೆ ನಮ್ಮ ತೇಜಸ್ವಿ ಅವ್ರು ಹೇಳ್ದಂಗೆ, ನಿಮ್ಮ ಹತ್ರ ಒಂದು ವೀಪನ್ ಸಿಕ್ಬಿಟ್ರೆ, ಒಂದು ಕತ್ತಿ ಸಿಕ್ಬಿಟ್ರೆ ಉದ್ದೇಶ ಇರಬೇಕಂತಲ್ಲ, ಸುಮ್ಮನೆ ಮರಗಳನ್ನು ಕೊಚ್ತಾ ಇರ್ತೀರಿ ಅಂತ. ಅಂತಹ ಕ್ರಿಯೆಗಳನ್ನೆಲ್ಲ ನಾವು ಸಾಕಷ್ಟು ಮಾಡಿದ್ವಿ. ಮತ್ತು ಅದೊಂದು ಬಾಲ್ಯದಲ್ಲಿ ಒಂದು ಹುಚ್ಚಿರುತ್ತೆ, ನಮ್ಮ ಹೆಸರನ್ನು, ನಮ್ಮ ಹೆಸರಿನ ಇನಿಷಿಯಲ್ಗಳನ್ನು ಮರದ ಮೇಲೆ ಕೆತ್ಕೊಳ್ಳುವಂಥದ್ದು, ಆಮೇಲೆ ಸಾಹಸದಿಂದ ಕೆಲಸವನ್ನು ಮಾಡುವಂಥದ್ದು. ಈ ದರಕಲನ್ನು ಗುಡಿಸೋದಿರ್ಬೋದು, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಸ್ವಲ್ಪ ಸಾಹಸದಿಂದ ನನ್ನ ಹತ್ರ ಇಷ್ಟು ಆಗುತ್ತೆ ಅನ್ನುವಂತಹ ಒಂದು ತೋರಿಸ್ಲಿಕ್ಕೆ, ಬೇರೆಯವರು ಎದುರಿಗೆ ನಾವು ಪ್ರಶಂಸೆಗೊಳಗಾಗಬೇಕು, ಆ ಥರ ನಮ್ಮ ಸಾಹಸವನ್ನು ಪ್ರದರ್ಶಿಸಬೇಕು. ಅದಕ್ಕೆಲ್ಲ ಪೂರಕವಾಗಿ ಏನೇನಾಗ್ತದೆ ಅಂಥದ್ದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ಹೀಗೆ ಬಾಲ್ಯ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬಾಲ್ಯದ ಸನ್ನಿವೇಶ ಪರಿಸ್ಥಿತಿಗಳು ಕೂಡ, ಈಗ ನೀವು ಎಲ್ಲೋ ಎಂಜಾಯ್ಮೆಂಟ್ಗೆ ಪಾರ್ಕ್ಗಳಿಗೆ ಹೋಗ್ಬೋದು, ಅಥವಾ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗ್ಬೋದು, ಬೀಚ್ಗಳಿಗೆ ಹೋಗ್ಬೋದು, ಎಲ್ಲೆಲ್ಲೆಲ್ಲೋ ಹೋಗ್ಬೋದು. ಸೊ ನಮಗೆ ಆ ಥರ ಅನುಕೂಲಗಳಿದ್ದಿಲ್ಲ. ಮತ್ತು ನಾವು ರಜಾ ಅವಧಿಯಲ್ಲಿ ಹೋದರೆ ಅಜ್ಜನ ಮನೆಗೆ ಹೋಗಬೇಕು, ನೆಂಟರ ಮನೆಗೆ ಹೋಗಬೇಕು, ಅದನ್ನು ಬಿಟ್ಟರೆ ಟೂರಿಗೆ ಹೋಗುವಂಥ ಪ್ರಕ್ರಿಯೆಗಳೇ ಇರಲಿಲ್ಲ. ಬಟ್ ನಮ್ಮದು ರೆಗ್ಯುಲರ್ ಟೂರ್ ಹೇಗಂತಂದರೆ ಹೀಗೇ, ಎಲ್ಲಿ ಒಳ್ಳೆ ಮಾವಿನ ಹಣ್ಣು ಸಿಗುತ್ತೆ, ಎಲ್ಲಿ ನೆಂಜಲ ಹಣ್ಣು ಸಿಗುತ್ತೆ, ಎಲ್ಲಿ ಮೀನುಗಳನ್ನು ಹಿಡಿಬೋದು, ಹೀಗೆ ಏನೆಲ್ಲ ಹವ್ಯಾಸಗಳಿದೆಯಲ್ಲ. ಈಗ ನಾವು ಹೀಗೆ ಒಬ್ಬ ಭಾಳ ಆರಾಮಿರುವಂಥ ವ್ಯಕ್ತಿ ತಾನು ಏನೇನೆಲ್ಲ ಹವ್ಯಾಸ ಮಾಡ್ಬೋದಲ್ಲ, ಮೀನು ಹಿಡಿಯುವಂಥದ್ದು, ಮರವನ್ನು ಏರುವಂಥದ್ದು, ಮರದಿಂದ ಹಲಸಿನಕಾಯಿಯನ್ನು, ಆಮೇಲೆ ಮಾವಿನ ಹಣ್ಣುಗಳನ್ನು ಅಥವಾ ಗೇರು ಬೀಜಗಳನ್ನು ತೆಗೆಯುವಂಥದ್ದು, ಇವೆಲ್ಲ ಒಂದು ಸಹಜವಾದಂಥ ಕೆಲಸಗಳು. ಬಟ್ ಇದಕ್ಕೆ ಈ ಬಾಲ್ಯದ ಒಂದು ಕಪಿಚೇಷ್ಟೆ ಕುಚೇಷ್ಟೆಯ ಟಚ್ಚನ್ನು ಕೊಟ್ಬಿಟ್ರೆ ಅವುಗಳು ಬಹಳ ಅದ್ಭುತ ಅನ್ನಿಸ್ತವೆ. ಆ ಥರದ ಒಂದು ಅದ್ಭುತ ಬಾಲ್ಯವನ್ನು ನಾವು ಕಲ್ತಿದ್ವಿ. ಹಾಗಾಗಿ ನಮ್ಮ ಜೀವನಾನುಭವ ಹೇಗಿದೆ, ಕಂಪ್ಯಾರಿಟಿವ್ಲಿ ಸ್ವಲ್ಪ ರಿಚ್, ಬಹಳ ಸಮೃದ್ಧ ಅಂತ ನಮಗನ್ನಿಸುತ್ತೆ. ಬಟ್ ಈಗಲೂ ಕೂಡ ಈಗಿನ ಈ ಮೊಬೈಲ್ ಮತ್ತು ಟಿ ವಿ ಗೀಳಿನ ಮಧ್ಯೆ ಪಾಲಕರು ಸ್ವಲ್ಪ ಅಲರ್ಟಾಗಿ ಮಕ್ಕಳಲ್ಲಿ ಈ ಥರದ ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಬೆಳೆಸುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೆ, ಈಗ ಭಾಳ ನಾವೇನು ಹೇಳ್ತೀವಿ ಇಲ್ಲೆಲ್ಲ ಒಂಥರ ಫಾರ್ಮ್ನಲ್ಲಿ ಕೋಳಿಗಳನ್ನು ಸಾಕೋದಾಗಿ ಮಕ್ಕಳು ಬೆಳೀತಾ ಇದ್ದಾರೆ. ಆ ಥರ ಬೆಳೆದ್ರೆ ಬಾಲ್ಯ ಚೆನ್ನಾಗಿರಲ್ಲ. ಮತ್ತು ಅವ್ರ ಜೀವನಾನುಭವ, ಅವರ ಸಹಿಷ್ಣುತೆ, ಅವರ ದೈಹಿಕ ಸದೃಢತೆ, ಇವುಗಳಿಗೆಲ್ಲ ಇವತ್ತಿನ ಈ ಹುಡುಗರ, ಇವತ್ತಿನ ಈ ಎಳೆ ಜನಾಂಗದ ಬಾಲ್ಯ ಏನಿದೆ ಅದು ಪೂರಕ ಅಲ್ಲ. ಬಟ್ ನಮ್ಮ ಬಾಲ್ಯ ಏನಿತ್ತಲ್ಲ ಅದು ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೆಲ್ಲ ನಾವು ಸದೃಢರಾಗ್ಬೋದು, ಎಷ್ಟೆಲ್ಲ ಸ್ಟ್ರಾಂಗ್ ಆಗ್ಬೋದು ಅನ್ನೋದಕ್ಕೆ ಅನುಕೂಲ ಇತ್ತು. ಆದರೂ ಕೂಡ ನಮ್ಮ ಏಜಿನ ಜನರು ಇವತ್ತು ನಾವು ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ವಿತ್ ಆಲ್ ಈ ಥರದ್ದೆಲ್ಲ ಅನುಭವಗಳ ಮಧ್ಯೆ. ಬಟ್ ಇನ್ನು ಮುಂದಿನ ಜನ್ರೇಷನನ್ನು ನೆನಪಿಸ್ಕೊಂಡ್ರೆ, ಯೋಚನೆ ಮಾಡಿದರೆ ಇವ್ರದ್ದು ಆರೋಗ್ಯದ ಸ್ಥಿತಿ, ಇವರ ಭವಿಷ್ಯದ ಪರಿಸ್ಥಿತಿ ಹೇಗಿರ್ಬೋದು ಅನ್ನುವಂಥ ಆತಂಕ ಆಗ್ತದೆ. ಹಾಗಾಗಿ ಅಟ್ಲೀಸ್ಟ್ ಅವಕಾಶ ಇದ್ದಂಥ ಸಮಯದಲ್ಲಿ ಸ್ವಲ್ಪ ನಿರುಮ್ಮಳವಾಗಿ, ಭಾಳ ಬಿಂದಾಸಾಗಿ
ಒಂಥರ ನಮ್ಮ ಕೆಲಸ ಕಾರ್ಯ ನಮ್ಮ ಒತ್ತಡ ಇವುಗಳಿಂದ ಮುಕ್ತವಾಗಿ ನಿಜವಾದ ಬಾಲ್ಯವನ್ನು ಅನುಭವಿಸಿದರೆ ಅದು ಹೆಚ್ಚು ಅನುಕೂಲಕರ ಮತ್ತು ಅದರಿಂದ ಭಾಳಷ್ಟು ಉಪಯೋಗ ಇದೆ ಅನ್ನುವಂಥದ್ದನ್ನು ಹೇಳೋದು ಇವತ್ತು ಈ ನನ್ನ ಮಾತುಕತೆಯ ಉದ್ದೇಶ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸೇರೋಣ ಇಂಥದ್ದೇ ಮಾತುಕತೆ ಅಥವಾ ನಿಮ್ಮ ಜೊತೆ ನನ್ನ ಕತೆ ಮೂಲಕ.